ವಿಡಿಯೋದಲ್ಲಿ ನಾನು ಮೈಕ್ರೋನೇಸ್ AF ನೇಸಲ್ ಸ್ಪ್ರೇಯನ್ನು ಸರಿಯಾಗಿ ಹೇಗೆ ಬಳಸುವುದೆಂದು ತಿಳಿಸುತ್ತೇನೆ. ಇದು ಪ್ರೊಟೆಕ್ಟಿವ್ ಕ್ಯಾಪ್, ನೇಸಲ್ ಟಿಪ್, ಆಕ್ಚುಯೇಟರ್ ಮತ್ತು ಮೆಡಿಸಿನ್ ಕಂಟೈನರ್. ಈ ನೇಸಲ್ ಸ್ಪ್ರೇನ ನಿಮ್ಮ ಡಾಕ್ಟರ್ ಹೇಳಿರುವ ಪ್ರಕಾರ ಅಥವಾ ಸೂಚನೆ ಕೊಟ್ಟಿರುವ ಪ್ರಕಾರ ಮಾತ್ರ ಬಳಸಿ. ಪ್ರತಿ ಬಾರಿ ಬಳಸುವ ಮೊದಲು ಭದ್ರತಾ ಕ್ಲಿಪ್ ತೆಗೆದು ಬಳಸಿದ ನಂತರ ಮತ್ತೆ ಅಳವಡಿಸಲು ಮರೆಯಬೇಡಿ. ಮೊದಲು ನಿಮ್ಮ ಮಗುವಿಗೆ ಕೈ ತೊಳೆಯಲು ಪ್ರೋತ್ಸಾಹಿಸಿ. ನಂತರ ಬಾಟಲಿಯನ್ನು ನಿಧಾನವಾಗಿ ಅಲುಗಾಡಿಸಿ ಮುಚ್ಚಳವನ್ನು ತೆಗೆಯುವುದು ಹೇಗೆ ಅಂತ ತೋರಿಸಿ. ಬಾಟಲಿಯನ್ನು ಹಿಡಿದುಕೊಳ್ಳುವುದು ಹೇಗೆ ಅನ್ನುವುದನ್ನು ಕಲಿಸಿ. ಹೆಬ್ಬೆರಳುಗಳನ್ನ ಕೆಳಗಿಟ್ಟುಕೊಂಡು ತೋರು ಬೆರಳುಗಳನ್ನ ರೆಕ್ಕೆಗಳ ಮೇಲೆ ಇಟ್ಟು ಬಾಟಲ್ನ ಸ್ಪ್ರೇ ಮಾಡಿ ಟೆಸ್ಟ್ ಮಾಡುವುದಕ್ಕೆ ಹೇಳಿ. ಸ್ಪ್ರೇ ತುದಿ ಕಣ್ಣುಗಳಿಂದ ದೂರವಿರಲಿ. ನಾಸಲ್ ಟಿಪ್ನ ಸೂಜಿಯಿಂದ ಚುಚ್ಚಬೇಡಿ. ಮತ್ತೆ ನಿಮ್ಮ ಸ್ಪ್ರೇ ಬೇರೆಯವರು ಬಳಸೋಕೆ ಬಿಡಬೇಡಿ. ಆಕೆಗೆ ಮೂಗನ್ನ ಊದಿ ಸ್ವಚ್ಛ ಮಾಡಲು ಹೇಳಿ ತಲೆಯನ್ನು ಮುಂದೆ ತರಲು ಸಹಾಯ ಮಾಡಿ. ಒಂದು ಮೂಗಿನ ರಂಧ್ರದಲ್ಲಿ ಸ್ಪ್ರೇನ ತುದಿಯನ್ನು ಹೇಗೆ ಹಾಕುವುದೆಂದು ತೋರಿಸಿ. ನಿಧಾನವಾಗಿ ಉಸಿರು ತೆಗೆದುಕೊಂಡು ಸ್ಪ್ರೇನ ಪ್ರೆಸ್ ಮಾಡಿ. ಸ್ಪ್ರೇ ಮಾಡಿದ ನಂತರ ಉಸಿರನ್ನ ಮೂಗಿಂದ ಗಟ್ಟಿಯಾಗಿ ಎಳೆಯಬೇಡಿ. ಬಾಯಿಂದ ನಿಧಾನಕ್ಕೆ ಉಸಿರನ್ನ ಬಿಡೋಕೆ ಕಲಿಸಿ. ಎರಡನೇ ಸಲ ಬೇಕಾದಲ್ಲಿ ಅದೇ ಹಂತವನ್ನು ಮತ್ತೆ ಮಾಡಿ. ಮೂಗಿನ ಇನ್ನೊಂದು ರಂಧ್ರಕ್ಕೂ ಅದನ್ನೇ ಪುನರಾವರ್ತಿಸಿ. ಬಳಸಿದ ನಂತರ ನಾಸಲ್ನ ಟಿಶ್ಯೂಯಿಂದ ಒರೆಸಿರಿ. ಸುರಕ್ಷತಾ ಮುಚ್ಚಳವನ್ನು ಹಾಕಿ. ನಿಮ್ಮ ನಾಸಲ್ ಸ್ಪ್ರೇನ ಸ್ವಚ್ಛಗೊಳಿಸುವ ವಿಧಾನ. ನಿಮ್ಮ ನಾಸಲ್ ಸ್ಪ್ರೇಯನ್ನು ಪ್ರತಿ ವಾರವೂ ಸ್ವಚ್ಛಗೊಳಿಸುವುದು ಅತ್ಯಂತ ಮುಖ್ಯ. ಬಾಟಲಿಯಿಂದ ನಾಸಲ್ನ ಮೇಲಕ್ಕೆ ಎಳೆದು ತೆಗೆಯಿರಿ. ನೀರಲ್ಲಿ ಕ್ಯಾಪ್ ಮತ್ತೆ ನಾಸಲ್ನ ತೊಳೆಯಿರಿ. ನಂತರ ನಾಸಲ್ ಮತ್ತೆ ಡಸ್ಟ್ ಕ್ಯಾಪ್ನ ಸ್ವಲ್ಪ ಹೊತ್ತು ಬೆಚ್ಚಗಿರೋ ನೀರಲ್ಲಿ ನೆನೆಸಿರಿ. ಬಾಟಲಿಗೆ ಹಾಕುವ ಮುನ್ನ ನಾಸಲ್ ಮತ್ತು ಕ್ಯಾಪ್ ಅನ್ನು ಕೋಣೆ ಉಷ್ಣಾಂಶದಲ್ಲಿ ಒಣಗಲು ಬಿಡಿ. ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಓದಿ ಅಥವಾ ನಿಮ್ಮ ಡಾಕ್ಟರ್ನ ಸಂಪರ್ಕ ಮಾಡಿ. ಪುಟ್ಟ ಮಕ್ಕಳ ಉಸಿರಾಟ ಸರಾಗವಾಗಿ ಆತ್ಮವಿಶ್ವಾಸದಿಂದ ಬೆಳೆಯಲು ಸಹಾಯ ಮಾಡುವುದು ಮೈಕ್ರೋನೇಸ್ AF ನೇಸಲ್ ಸ್ಪ್ರೇ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಡಾಕ್ಟರ್ನ ಸಂಪರ್ಕ ಮಾಡಿ. ಮುಖ್ಯ ಸೂಚನೆಗಳು. ಈ ಉತ್ಪನ್ನವನ್ನು ನಿಮ್ಮ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಬಳಸಬೇಕು. ಸೂಚಿಸಿರುವ ಪ್ರಮಾಣವನ್ನು ಮೀರಿಸಬೇಡಿ. ಈ ಔಷಧಿಗೆ ಪರಿಣಾಮ ತೋರಿಸಲು ಕೆಲವು ದಿನಗಳು ಬೇಕಾಗಬಹುದು. ಆದ್ದರಿಂದ ನಿಯಮಿತವಾಗಿ ಬಳಸುವುದು ಅಗತ್ಯ. ನಿಮ್ಮ ವೈದ್ಯರ ಸಲಹೆ ಇಲ್ಲದೆ ಚಿಕಿತ್ಸೆಯನ್ನು ನಿಲ್ಲಿಸಬೇಡಿ. ಈ ಉತ್ಪನ್ನವನ್ನು ನಿಮಗಾಗಿ ಮಾತ್ರ ನಿಗದಿಪಡಿಸಲಾಗಿದೆ. ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ಮಕ್ಕಳ ಕೈಗೆ ಸಿಗದಂತೆ ಇಡಿ. ಪ್ರತಿ ಬಳಕೆಯ ಮೊದಲು ಚೆನ್ನಾಗಿ ಶೇಕ್ ಮಾಡಿ. ಕೇವಲ ಮೂಗಿನ ಹೊರಭಾಗದ ಬಳಕೆಗೆ ಮಾತ್ರ.